Dear students, good evening. Today our discussion is on the topic A Hero written by R.K. Narayan. So, ಈ ಲೆಸನ್ ಅಲ್ಲಿ ನಾವು ಒಂದು ವೆರೈಟಿ ಕ್ವಶನ್ಸ್ಗಳನ್ನ ಇಲ್ಲಿ ರೆಫರೆನ್ಸ್ ಮಾಡೋಣಂತೆ. ದಟ್ ಈಸ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಇದು ಎಕ್ಸಾಮ್ನಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ರೆಫರ್ ಆಗುವಂಥ ಒಂದು ಕ್ವೆಶನ್, ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಈ ಕ್ವಶನ್ ನೇಚರ್ ಹೆಂಗಿರುತ್ತೆ ಅಂತಂದರೆ, ಎ ಸ್ಟೇಟ್ಮೆಂಟ್ ಈಸ್ ಗಿವನ್ ಫ್ರಮ್ ದಿ ಟೆಕ್ಸ್ಟಿಂದ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಆ್ಯಂಡ್ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲೋಡ್ ಬೈ 3 ಕ್ವೆಶನ್ಸ್. ಸೊ ಇದಕ್ಕೆ 3 ಕ್ವಶನ್ಸ್ಗಳು ಬಂದಿರುತ್ತೆ ಆ ಸ್ಟೇಟ್ಮೆಂಟ್ಗೆ. ಆ ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ನೇಚರ್ ಆಫ್ ದಿ ಕ್ವೆಶನ್, ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಆ್ಯಂಡ್ ದಿಸ್ ಕ್ವೆಶನ್ ಕ್ಯಾರೀಸ್ 3 ಮಾರ್ಕ್ಸ್. ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಯಾವುದಾದ್ರು ಲೆಸನಲ್ಲಿ ಇದು ಬರ್ಬೋದು. ಇವತ್ತು ಹೀರೋ ಲೆಸನಲ್ಲಿ ಬರುವಂಥ ಒಂದಿಷ್ಟು ಕ್ವಶನ್ಸ್ಗಳನ್ನ ನಾವಿಲ್ಲಿ ರೆಫರ್ ಮಾಡೋಣಂತೆ. ಅದಕ್ಕಿಂತ ಮುಂಚೆ ಈ ಥರ ಕ್ವಶನ್ಸ್ಗಳನ್ನ, ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವಶನ್ಸ್ಗಳನ್ನ ನಾವು ಟ್ಯಾಕಲ್ ಮಾಡಬೇಕಾದಾಗ ನಮಗೆ ಏನು ತುಂಬ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು ಅಂತ ಹೇಳಿದರೆ, ಸೊ ಆ ಲೆಸನಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಯಾವ್ಯಾವ ಇದ್ದಾವೆ ಅನ್ನೋದು ನಮಗೆ ಐಡಿಯಾ ಇರಬೇಕು. ಸೊ ಹೀರೋ ಲೆಸನಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳನ್ನ ನಾವಿಲ್ಲಿ ರೆಫರ್ ಮಾಡೋದಾಯಿತು ಅಂದರೆ, ಸ್ವಾಮಿ, ದೆನ್ ಹಿಸ್ ಫಾದರ್ ಆ್ಯಂಡ್ ಮದರ್, ಅವರಿಬ್ಬರು ಬರ್ತಾರೆ, ಆ್ಯಂಡ್ ಹಿಸ್ ಗ್ರ್ಯಾಂಡ್. ಸೊ ಇವರು ಫಸ್ಟ್ ಸ್ಪೆಲ್ಲಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಸ್ವಾಮಿ, ಹಿ ವಾಸ್ ಇನ್ ಸೆಕೆಂಡ್ ಫಾರ್ಮ್, ಆ್ಯಂಡ್ ಸ್ವಾಮಿಸ್ ಫಾದರ್ ವಾಸ್ ಎ ಲಾಯರ್, ಆ್ಯಂಡ್ ಸ್ವಾಮಿಸ್ ಮದರ್ ವಾಸ್ ಎ ಹೌಸ್ ವೈಫ್, ಆ್ಯಂಡ್ ಗ್ರ್ಯಾನಿ, ಶಿ ವಾಸ್ ಎಕ್ಸ್ಪರ್ಟ್ ಇನ್ ಟೆಲಿಂಗ್ ದಿ ಸ್ಟೋರೀಸ್, ಆ್ಯಂಡ್ ಇನ್ ಎ ವೇ ಶಿ ವಾಸ್ ಎ ಗುಡ್ ಫ್ರೆಂಡ್ ಆಫ್ ಸ್ವಾಮಿ. ದೆನ್ ಇದಾದಮೇಲೆ ಬರುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸಲ್ಲಿ ನಮಗೆ ಹೆಡ್ ಮಾಸ್ಟರ್ ಬರ್ತಾರೆ ಆ್ಯಂಡ್ ಟೀಚರ್ಸ್. ಸೊ ಇಲ್ಲಿ ಹೆಡ್ ಮಾಸ್ಟರ್ ಮಾತ್ರ ಒಂದು ಡೈಲಾಗ್ನ ಹೇಳ್ತಾರೆ. ದೆನ್ ಸ್ವಾಮಿ ಫ್ರೆಂಡ್ಸ್ ಬರ್ತಾರೆ. ಸೊ ಇಲ್ಲಿ ನಮಗೆ ಸ್ವಾಮಿ ಫ್ರೆಂಡ್ಸಲ್ಲಿ ಏನು ಅಂತಂತಂದರೆ, ಮಣಿ ಬರ್ತಾನೆ ಆ್ಯಂಡ್ ಮುನಿಸ್ವಾಮಿ, ಇವರಿಬ್ಬರು ಅವನಿಗೆ ನೆನಪಾಗ್ತಾರೆ. ಮತ್ತು ಸ್ವಾಮಿ ಸ್ಕೂಲಲ್ಲಿ ಸ್ವಲ್ಪ ಜನ ಫ್ರೆಂಡ್ಸು ಇರ್ತಾರೆ. ದೆನ್ ಇದು ಬಿಟ್ಟರೆ ಇನ್ನೊಂದು ಕ್ಯಾರೆಕ್ಟರ್ ಯಾವುದು ಅಂದರೆ ನಮಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆ್ಯಂಡ್ ಬರ್ಗ್ಲರ್. ಜಲ್ದಿ ಪೊಲೀಸ್ ಬರ್ತಾರೆ, ಅಲ್ಲಿ ಕಳ್ಳ ಇರಲೇಬೇಕು, ಬರ್ಗ್ಲರ್. ಸೊ ಬರ್ಗ್ಲರ್ ಅಂದರೆ ನಾವು ಅದನ್ನು ಥೀಫ್ ಅಂತ ಕರಿತೇವೆ. ನೀವು ಬರ್ಗ್ಲರ್ ಯೂಸ್ ಮಾಡ್ಬೋದು, ಥೀಫ್ ಅಂತ ವರ್ಡ್ನ ಯೂಸ್ ಮಾಡ್ಬೋದು. ಸೊ ಬರ್ಗ್ಲರ್, ಇಟ್ ರೆಫರ್ಸ್ ಟು ಎ ಪರ್ಸನ್ ಹೂ ಬ್ರೇಕ್ಸ್ ಇನ್ ಟು ದ ಹೌಸ್ ಇನ್ ಆರ್ಡರ್ ಟು ಸ್ಟೀಲ್. ಕಳು ಮಾಡಬೇಕು ಅಂತಲೇ ಯಾರು ಮನೆ ಒಳಗೆ ನುಗ್ತಾರೆ ಕಿಟಕಿ ಬಾಗಲದಲ್ಲಿ, ಅವ್ರಿಗೆ ಬರ್ಗ್ಲರ್ ಅಂತ ನಾವಿಲ್ಲಿ ಕರಿತೇವೆ. ಸೊ ಇದನ್ನು ದಾಟಿ ಬರೋಂಥ ಕ್ಯಾರೆಕ್ಟರ್ಗಳು ಯಾವುದು ಅಂತಂತಂದರೆ ನಮಗೆ ವಿಲೇಜ್ ಲ್ಯಾಡ್ ಬರ್ತಾನೆ. ಸೊ ಲ್ಯಾಡ್ ಅಂದರೆ ಬಾಯ್ ಅಂತ ಹೇಳ್ತೇವೆ. ಸೊ ಬಾಯ್, ಇದಕ್ಕೆ ಅಪೋಸಿಟ್ ವರ್ಡ್ ಕೂಡ ನಾವು ಇಲ್ಲಿ ಮಾಡ್ಬೋದು, ಲ್ಯಾಸ್ ಅಂತೇಳಿ. ಲ್ಯಾಸ್ ಅಂತ ಹೇಳಿದ್ರೆ ಗರ್ಲ್ ಅಂತ ಮೀನಿಂಗ್ ನಮಗೆ ಸಿಗುತ್ತೆ. ದೆನ್ ಕುಕ್ ಇದೆ, ದೆನ್ ಒಂದು ಸರ್ವೆಂಟ್. ಇಷ್ಟು ಜನ ಈ ಒಂದು ಲೆಸನಲ್ಲಿ ಬರೋಂಥವ್ರು ಇದ್ದಾರೆ. ತುಂಬ ಇಂಪಾರ್ಟೆಂಟಾಗಿ ಬರೋಂಥವ್ರು ಯಾರು ಅಂದರೆ ಸ್ವಾಮಿ, ಹಿಸ್ ಫಾದರ್ ಆ್ಯಂಡ್ ಮದರ್ ಆ್ಯಂಡ್ ಗ್ರ್ಯಾನಿ, ಮತ್ತು ಹೆಡ್ ಮಾಸ್ಟರ್ ಆ್ಯಂಡ್ ಪೊಲೀಸ್ ಇನ್ಸ್ಪೆಕ್ಟರ್, ಇವರೆಲ್ಲ ಬರ್ಗ್ಲರ್, ಇವರೆಲ್ಲ ಒಂದಿಷ್ಟು ಡೈಲಾಗ್ಸ್ಗಳನ್ನ ಇಲ್ಲಿ ಶೇರ್ ಮಾಡ್ಕೊಳ್ತಾರೆ. ಸೊ ಈಗ ನಾವು ವಿತೌಟ್ ವೇಸ್ಟಿಂಗ್ ದ ಟೈಮ್ ಡೈರೆಕ್ಟ್ಲಿ ಲುಕ್ ಇನ್ ಟು ದಿ ಕ್ವೆಶನ್. ಒಂದಿಷ್ಟು ಕ್ವೆಶನ್ಸ್ಗಳನ್ನ ನಾವಿಲ್ಲಿ ಏನಂತಂದರೆ ಟ್ಯಾಕಲ್ ಮಾಡೋಣಂತೆ. ಸೊ ಫಸ್ಟ್ ಒನ್ ನೋಡಿ, ಫಸ್ಟ್ ಕ್ವೆಶನ್ ಇಲ್ಲಿ ನೋಡ್ತೇನೆ. ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ಸೊ ದಿಸ್ ಇಸ್ ದಿ ಕ್ವೆಶನ್, ಹೌ ಕುಡ್ ಎ ಬಾಯ್ ಫೈಟ್ ದಿ ಟೈಗರ್. ಸೊ ಈ ಕ್ವೆಶನ್ ನಮಗಿಲ್ಲಿ ಇದೆ. ಸಿ, ಈ ಸ್ಟೇಟ್ಮೆಂಟನ್ನು ನೀವು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ, ಯಾರು ಹೇಳ್ತಾರೆ ಮತ್ತು ಯಾರಿಗೆ ಹೇಳ್ತಾರೆ ಇದೆಲ್ಲ ನಿಮಗೆ ಡೀಟೇಲ್ಸ್ ಗೊತ್ತಿದ್ದರೆ ಈಸಿಯಾಗಿ ನೀವು ಆನ್ಸರ್ನ ಮಾಡ್ಬೋದು. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಬರುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಸೆಕೆಂಡ್ ಪಾಯಿಂಟ್ ಇದೆ, ಪಾಯಿಂಟ್ 1, 2, 3 ಅಂತೆಲ್ಲ ಕಂಟಿನ್ಯೂ ಆಗುತ್ತೆ ಲೆಸನ್. ಅದರೊಳಗೆ ಸೆಕೆಂಡ್ ಪಾಯಿಂಟಲ್ಲಿ ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಈ ಸ್ಟೇಟ್ಮೆಂಟಿಗೆ 3 ಕ್ವಶನ್ಸ್ಗಳನ್ನ ಇಲ್ಲಿ ಕೊಡ್ತಾರೆ. ನಾವು ಎಕ್ಸಾಮ್ ಪರ್ಪಸ್ಗೆ ಎಕ್ಸಾಮ್ನಲ್ಲಿ 3 ಕೊಟ್ಟಿರ್ತಾರೆ, ನಾವು ಬೇರೆ ಬೇರೆ ಕ್ವಶನ್ಸ್ಗಳಲ್ಲಿ ರೆಫರ್ ಮಾಡ್ಬೋದು.
ಸಿ ಫಸ್ಟ್ ಕ್ವೆಶನ್ ಅನ್ನು ನಾವಿಲ್ಲಿ ನೋಡೋಣ. ಹೂ ಇಸ್ ಅ ಸ್ಪೀಕರ್ ಅಂತ ಇರುತ್ತೆ. ಸೊ ಇಲ್ಲ ಅಂದರೆ ಹೂ ಸೆಡ್ ದಿಸ್ ಅಂತ ಇರುತ್ತೆ, ಹೂ ಸೆಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಇರುತ್ತೆ. ಸೊ ಎರಡೂ ಒಂದೇನೆ, ಹೂ ಇಸ್ ಅ ಸ್ಪೀಕರ್ ಆರ್ ಹೂ ಸೆಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ ನಿಮಗೆ. ದ ಸೆಕೆಂಡ್ ಕ್ವೆಶನು, ಹೂಮ್ ಡಿಡ್ ದ ಸ್ಪೀಕರ್ ಸೇ ದಿಸ್ ಟು, ಇದನ್ನು ಯಾರಿಗೆ ಹೇಳ್ತಾರೆ ಅಂತ ಎರಡನೇ ಕ್ವಶನ್ ಇರುತ್ತೆ. ಸೊ ಇದೇ ಥರ ಸಿಂಪಲ್ ಕ್ವಶನ್ಸ್ಗಳು ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಸೆಕೆಂಡ್ ಕ್ವಶನ್. ಈಗ ನಾವು ಒನ್ ಬೈ ಒನ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಥರ್ಡ್ ಕ್ವಶನ್ ಕೂಡ ಇರುತ್ತೆ ನಿಮಗೆ ಇಲ್ಲಿ. ದ ಫಸ್ಟ್ ಕ್ವೆಶನ್ ಈಸ್ ಹೂ ಈಸ್ ಅ ಸ್ಪೀಕರ್ ಅಂತ ಇಲ್ಲಿ ನಿಮಗೆ ಕ್ವಶನ್ ಇದೆ. ಈ ಸ್ಟೇಟ್ಮೆಂಟನ್ನು ಯಾರು ಹೇಳ್ತಾರೆ ಅಂತೇಳಿ ಇದಕ್ಕೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ನೀವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿದರೆ ಯು ವಿಲ್ ಕಮ್ ಟು ನೋ. ಸ್ವಾಮಿ ಏನು ಮಾಡ್ತಾನೆ, ಅವರ ಅಪ್ಪನಿಗೆ ಕೇಳ್ತಾನೆ, ಸಿ ದ್ಯಾಟ್ ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್. ಸೊ ಇಲ್ಲಿ ನಿಮಗೆ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ ಅಂತಂದರೆ ಸ್ವಾಮಿ ಈಸ್ ದಿ ಸ್ಪೀಕರ್. ಇಷ್ಟು ನೀವು ಆನ್ಸರ್ನ ಇಲ್ಲಿ ಬರಿಬೇಕಾಗುತ್ತೆ. ಸೊ ಅದು ಬೇಡ ಅಂತ ಹೇಳಿದರೆ ಜಸ್ಟ್ ಯು ಕ್ಯಾನ್ ರೈಟ್ ದ ವರ್ಡ್ ಸ್ವಾಮಿ. ಸ್ವಾಮಿ ಅನ್ನೋ ವರ್ಡ್ ಬರೆದ್ರು ಕೂಡ ಸಾಕು, ನಿಮಗೆ ಫುಲ್ ಮಾರ್ಕಲ್ಲಿ ನಿಮ್ಗೆ ಏನಂದರೆ ಸಿಗುತ್ತೆ, ಸ್ವಾಮಿ ಈಸ್ ದ ಸ್ಪೀಕರ್. ಸೆಕೆಂಡ್ ಕ್ವಶನ್ ಇದೆ ನೋಡಿ. ಸೆಕೆಂಡ್ ಕ್ವಶನ್ ಏನು ಹೇಳುತ್ತೆ ಅಂತ ಹೇಳಿದರೆ ಹೂಮ್ ಡಿಡ್ ಈ ಸ್ಪೀಕ್, ಹೂಮ್ ಡಿಡ್ ದ ಸ್ಪೀಕರ್ ಸೇ ದಿಸ್ ಟು. ಇದನ್ನು ಯಾರಿಗೆ ಹೇಳಿದರು ಅಂತ. ಹೂ ಅಂದರೆ ಯಾರು, ಹೂಮ್ WHOM, ಹೂಮ್ ಅಂದರೆ ಯಾರಿಗೆ. ಹೂಮ್ ಡಿಡ್ ದ ಸ್ಪೀಕರ್ ಸೇ ದಿಸ್ ಟು, ಇದನ್ನು ಯಾರಿಗೆ ಹೇಳ್ತಾನೆ ಸ್ವಾಮಿ ಅಂತ, ಯಾರಿಗೆ ಕೇಳ್ತಾನೆ ಈ ಕ್ವಶನ್ ಅನ್ನು ಮತ್ತೆ ಅಂತ ಹೇಳಿದ್ರೆ, ಸೊ ಟು ಹಿಸ್ ಫಾದರ್. ಅವನೇನು ಮಾಡ್ತಾನೆ, ತಮ್ಮ ಅಪ್ಪನಿಗೆ ಈ ಕ್ವಶನ್ ಅನ್ನು ಕೇಳ್ತಾನೆ. ಇವೆರಡು ಸಿಂಪಲ್ ಕ್ವಶನ್ಸ್. ಹೂ ಈಸ್ ದ ಸ್ಪೀಕರ್ ಆ್ಯಂಡ್ ಹೂಮ್ ಡಿಡ್ ದ ಸ್ಪೀಕರ್ ಸೇ ದಿಸ್ ಟು, ಇದನ್ನು ಯಾರು ಹೇಳಿದ್ರು ಮತ್ತು ಯಾರಿಗೆ ಹೇಳಿದ್ರು. ಇದೇ ಥರ ಎರಡು ಸಿಂಪಲ್ ಕ್ವಶನ್ಸ್ಗಳು ನಿಮಗೆ ಇಲ್ಲಿ ಇರುತ್ತೆ. ಈಗ ನಾವು ಮೂರನೇ ಕ್ವಶನನ್ನು ರೆಫರ್ ಮಾಡೋದಾಯಿತು ಅಂತಂತಂದರೆ, ಸಿ ಫಸ್ಟ್ ಈ ಥರ ಕ್ವಶನ್ ನಮಗೆ ಬರ್ಬೋದು. ವೈ ವಾಸ್ ದ ಟೈಗರ್, ನೋಡಿ, ವೈ ವಾಸ್ ದ ಟೈಗರ್ ರೆಫರ್ಡ್ ಹಿಯರ್. ಸೊ ಇಲ್ಲಿ ಟೈಗರ್ ಅಂತ ಒಂದು ವರ್ಡನ್ನು ಇಲ್ಲಿ ಬಳಸಿದ್ದಾರೆ. ಟೈಗರ್ ಅನ್ನೋ ವರ್ಡನ್ನು ಯಾಕೆ ಬಳಸಿದ್ರು ಅಂತ ನಿಮಗೆ ಒಂದು ಕ್ವಶನ್ ಬರುತ್ತೆ. ಸೊ ಫಸ್ಟ್ ಕ್ವೆಶನ್ ನಾವು ಆನ್ಸರ್ ಮಾಡಿದ್ದೀವಿ, ಹೂ ಈಸ್ ದ ಸ್ಪೀಕರ್ ಅಂತಂತೇಳಿ, ಅದು ಕ್ಲಿಯರ್ ಆಗಿದೆ. ದೆನ್ ಸೆಕೆಂಡ್ ಕ್ವೆಶನ್ ಮಾಡಿದ್ದೇವೆ, ಯಾರಿಗೆ ಕೇಳಿದ್ರು ಅಂತ, ಅದು ಕೂಡ ನಿಮಗೆ ತುಂಬ ಕ್ಲಿಯರ್ ಆಗಿದೆ. ಈಗ ಮೂರನೇ ಕ್ವೆಶನ್, ವೈ ವಾಸ್ ದ ಟೈಗರ್ ರೆಫರ್ಡ್, ಅವ್ನು ಟೈಗರೇ ಅಂತ ಯಾಕೆ ಹೇಳ್ತಾನೆ, ಹೌ ಕುಡ್ ಯು ಫೈಟ್ ಟೈಗರ್ ಅಂತ ಯಾಕೆ ಹೇಳ್ತಾನೆ ಅಂತಂದರೆ, ಸೊ ಬಿಕಾಸ್ ದೇರ್ ವಾಸ್ ಎ ಟೈಗರ್ ಇನ್ ದಿ ನ್ಯೂಸ್ ಪೇಪರ್ ರಿಪೋರ್ಟ್. ಸೊ ನ್ಯೂಸ್ ಪೇಪರ್ ರಿಪೋರ್ಟಲ್ಲಿ ಟೈಗರನ್ನು ಕೊಟ್ಟಿರ್ತಾರೆ, ಟೈಗರ್ ಇದೆ, ಟೈಗರ್ ಜೊತೆಗೆ ಅವನು ಹಳ್ಳಿ ಹುಡುಗ ಫೈಟ್ ಮಾಡ್ತಾನೆ ಅಂತ ಇದೆ. ಸೊ ಬಿಕಾಸ್ ದೇರ್ ವಾಸ್ ಎ ಟೈಗರ್ ಇನ್ ದ ನ್ಯೂಸ್ ಪೇಪರ್ ರಿಪೋರ್ಟ್. ಈ ಥರ ನೀವು ಆನ್ಸರ್ನ ಬರಿಬೋದು. ಇದು ಬೇಡ ಅಂತ ಅನಿಸಿದ್ರೆ ಯು ಕ್ಯಾನ್ ಆಲ್ಸೋ ರೈಟ್ ಅನದರ್ ಆನ್ಸರ್. ಸಿ ಎ ವಿಲೇಜ್ ಲ್ಯಾಡ್, ಈ ಥರನೂ ಕೂಡ ನೀವು ಬರೀಬೋದು. ವಿಲೇಜ್ ಲ್ಯಾಡ್ ಆರ್ ಬಾಯ್ ಫಾಟ್ ವಿತ್ ಎ ಟೈಗರ್. ಅವನೇನು ಮಾಡ್ತಾನೆ, ಟೈಗರ್ ಜೊತೆ ಒಂದು ಹುಡುಗ ಫೈಟ್ ಮಾಡಿರ್ತಾನೆ, ಅದಕ್ಕೆ ಒಂದು ಡೌಟ್ಫುಲ್ ಆಗಿ ಕೇಳ್ತಾನೆ, ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್ ಅಂತ ನಿಮಗೆ ಇಲ್ಲಿ ಕ್ವಶನನ್ನು ಕೇಳ್ತಾನೆ. ಸೊ ಇದು ಮೂರನೇ ಕ್ವಶನ್ ಇದೆ. ಇನ್ನೊಂದು ಕ್ವಶನ್ ಕೂಡ ನಾವು ಇಲ್ಲಿ ರೆಫರ್ ಮಾಡೋಣ, ನಾಲ್ಕನೇ ಕ್ವಶನ್. ಇದು ನಿಮಗೆ ಎಕ್ಸಾಮಲ್ಲಿ ಮೂರೇ ಕೊಟ್ಟಿರ್ತಾರೆ, ನೆನ್ಪಿಟ್ಕೊಂಡಿರಿ. ಸಿ ವಾಟ್ ವಾಸ್ ದಿ ಇಂಟೆನ್ಷನ್, ಈ ಥರ ಒಂದು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಕೊಟ್ಟಿರ್ತಾರೆ, ಆಫ್ ದಿ ಸ್ಪೀಕರ್. ಸ್ಪೀಕರ್ದು ಇಂಟೆನ್ಷನ್ ಏನು, ಈ ಕ್ವಶನನ್ನು ಯಾಕೆ ಕೇಳ್ತಾನೆ ಸ್ಪೀಕರ್ ಅಂತ ನೀವು ಇಲ್ಲಿ ಆನ್ಸರ್ನ ಇದಕ್ಕೆ ಮಾಡಬೇಕಾಗುತ್ತೆ. ಸೊ ವಾಟ್ ವಾಸ್ ಇಂಟೆನ್ಷನ್ ಆಫ್ ದ ಸ್ಪೀಕರ್, ಈ ಕ್ವಶನ್ ಅವನು ಯಾಕೆ ಕೇಳ್ತಾನೆ ಸ್ವಾಮಿ ಅವರಪ್ಪನಿಗೆ. ಸೊ ಒಂದು ಹುಡುಗ ಟೈಗರ್ ಜೊತೆ ಹೆಂಗೆ ಫೈಟ್ ಮಾಡೋಕ್ಕಾಗುತ್ತೆ ಅಂತ ಕ್ವಶನ್ ಕೇಳ್ತಾನೆ, ಯಾಕೆ ಅಂತಂತಂದರೆ, ಸಿ ದ್ಯಾಟ್ ಇಟ್ ವಾಸ್ ಡಿಫಿಕಲ್ಟ್, ಸಿ ಇಟ್ ವಾಸ್ ಡಿಫಿಕಲ್ಟ್ ಟು ಫೈಟ್ ವಿತ್ ಎ ಟೈಗರ್ ಫಾರ್ ಎ ಬಾಯ್. ಸೊ ಒಂದು ಹುಡುಗನಿಗೆ ಟೈಗರ್ ಜೊತೆ ಫೈಟ್ ಮಾಡೋದೇನಂತಂದರೆ ಡಿಫಿಕಲ್ಟ್ ಆಗಿರುತ್ತೆ. ದೇರ್ ಫೋರ್ ಸಿ ದ ನ್ಯೂಸ್ ಮೇ ಬಿ ಫಾಲ್ಸ್. ಸೊ ಅವನ ಪ್ರಕಾರ ಏನಂತಂದರೆ ಈ ನ್ಯೂಸ್ ತಪ್ಪಿರ್ಬೋದು ಅಂತೇಳಿ. ಸೊ ಫಸ್ಟ್ ಎರಡು ಕ್ವಶನ್ಸ್ಗಳನ್ನು ನೀವು ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ ನೋಡಿ, ಹೌ ಥರ್ಡ್ ಕ್ವೆಶನ್ ಸ್ವಲ್ಪ ಏನಂತ ನಿಮಗೆ ಡಿಫಿಕಲ್ಟ್ ಆಗಿರುತ್ತೆ. Shall go to the next one. See, you must sleep alone hereafter. See, this is the statement.
ಸೆಕೆಂಡ್ ಒನ್ ಈಗ ನಾವು ನೋಡ್ತಾ ಇದ್ದೇವೆ, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಸೊ ಹಿಯರ್ ಆಫ್ಟರ್ ಅಂದರೆ ಇನ್ನು ಮುಂದೆ ನೀನೇನಂದರೆ ಒಬ್ಬನೇ ಮಲಗಬೇಕು. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಸೊ ದಿಸ್ ಈಸ್ ದ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಪಿಕ್ ಮಾಡಿದೆ. ಸೊ ದಿಸ್ ಇಸ್ ಟೇಕನ್ ಫ್ರಮ್ ದ ಫಸ್ಟ್ ಲೆಸನ್. ಫಸ್ಟ್ ಲೆಸನ್ನಲ್ಲಿ ನಿಮ್ಗೆ ಇದು ಏನಂತಂದರೆ ಬರುತ್ತೆ, ಪಾಯಿಂಟ್ ನಂಬರ್ 4 ಇದೆ. ಪಾಯಿಂಟ್ ನಂಬರ್ 4 ನಿಮ್ಮ ಟೆಕ್ಸ್ಟ್ ಬುಕ್ನ ನೀವು ಜೊತೆಗೆ ಇಟ್ಕೊಂಡಿರಿ. ಪಾಯಿಂಟ್ ನಂಬರ್ 4 ಇದೆ, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ನೀವು ಲೆಸನನ್ನು ಓದ್ಬಿಟ್ಟಿರ್ತೀರ ಆಲ್ರೆಡಿ. ಈ ಸ್ಟೇಟ್ಮೆಂಟನ್ನು ಜನರಲ್ ಆಗಿ ಯಾರು ಹೇಳ್ತಾರೆ ಅನ್ನೋದು ನಿಮಗೆ ಫಸ್ಟ್ ಕ್ವೆಶನ್ ಇರುತ್ತೆ. ಸಿ ದ್ಯಾಟ್ ಹೂ ಈಸ್ ದಿ ಸ್ಪೀಕರ್, ಈ ಕ್ವೆಶನ್ ನಿಮಗೆ ಇರುತ್ತೆ. ಇದು ನೀವು ಆನ್ಸರ್ ಮಾಡೋಕ್ಕೆ ಕೂಡ ಆಗುತ್ತೆ. ದೆನ್ ಸೆಕೆಂಡ್ ಕ್ವೆಶನ್ ನೋಡಿ, ಇಲ್ಲಿ ಸ್ವಲ್ಪ ಚೇಂಜ್ ಇದೆ. ಹೂ ಡಿಡ್ he ಯೂಸ್ವಲಿ ಸ್ಲೀಪ್ ವಿತ್. ನೋಡಿ, ಅವನು ಯಾರ ಜೊತೆ ಸಾಮಾನ್ಯವಾಗಿ ಯೂಸ್ವಲಿ, ಹೂ ಡಿಡ್ ಹಿ ಯೂಸ್ವಲಿ ಸ್ಲೀಪ್ ವಿತ್, ಯಾರ ಜೊತೆ ಅವನು ಮಲಗ್ತಾ ಇದ್ದ ಅನ್ನೋದು ಎರಡನೇ ಕ್ವಶನ್ ಇದೆ. ಸೊ ಇನ್ನೊಂದು ಕ್ವಶನನ್ನು ನಾವಿಲ್ಲಿ ರೆಫರ್ ಮಾಡೋಣಂತೆ. ವೇರ್ ವಾಸ್ ಹಿ ಆಸ್ಕ್ಡ್ ಟು ಸ್ಲೀಪ್. ಅವನು ಹೇಳ್ತಾನೆ, ಅವರಪ್ಪ ಹೇಳ್ತಾನೆ, ನೀನು ಏನಂತಂದರೆ ಒಬ್ಬನೇ ಮಲಗಬೇಕು, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಅಂತ ಇದೆ. ಎಲ್ಲಿ ಮಲಗಬೇಕು ಅಂತ ಹೇಳ್ತಾನೆ. ವೇರ್ ವಾಸ್ ಹಿ ಆಸ್ಕ್ಡ್ ಟು ಸ್ಲೀಪ್, ಎಲ್ಲಿ ಮಲಗೋದಕ್ಕೆ ಅವ್ನು ಹೇಳ್ತಾನೆ ಅಂತ. ಇನ್ನೊಂದು ಕ್ವಶನನ್ನು ರೆಫರ್ ಮಾಡೋಣಂತೆ. ವೈ ಡಿಡ್ ದಿ ಸ್ಪೀಕರ್. ನೋಡಿ, ನೀವು ಎಕ್ಸಾಮಲ್ಲಿ 3 ಕ್ವಶನ್ಸ್ ಬರ್ತವೆ. ಓನ್ಲಿ ವಿಲ್ ಗೆಟ್ 3 ಕ್ವಶನ್ಸ್. ಇಲ್ಲಿ ನಾನು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ಬೇರೆ ಬೇರೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಇದ್ದೇನೆ. ವೈ ಡಿಡ್ ದ ಸ್ಪೀಕರ್ ಸೇ ದಿಸ್, ಯಾಕೆ ಅದನ್ನು ಹೇಳ್ತಾನೆ ಅವನು ಅಂತ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಅಂತ ಹೇಳ್ತಾನೆ. ದ ಲಾಸ್ಟ್ ಕ್ವೆಶನ್ ಹಿಯರ್, ಹೂ ಡಸ್ ಯು ರೆಫರ್ ಟು. ಯು ಅಂತ ಈ ಸ್ಟೇಟ್ಮೆಂಟಲ್ಲಿ ಒಂದು ವರ್ಡ್ ಬಂದಿದೆ, ಯು ಅಂತ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಅಂತ ಇದೆ. ಯು ಅನ್ನೋ ವರ್ಡನ್ನು ನಾವು ಯಾರಿಗೆ ರೆಫರ್ ಮಾಡ್ತೀವಿ ಅಂತ ಇಲ್ಲಿ ನಿಮಗೆ ಈ ಥರ 4 ಕ್ವಶನ್ಸ್ಗಳನ್ನು ಇಲ್ಲಿ ನಾವು ಮಾಡಿದ್ವಿ. 5 ಕ್ವಶನ್ ಇದ್ದಾವೆ. 5 ಕ್ವಶನ್ಸ್ ಆರ್ ಫ್ರೇಮ್ಡ್ ಹಿಯರ್. ಸೊ ಈಗ 1 by 1 ನಾವೀಗ ಆನ್ಸರ್ಸ್ನ ಹುಡುಕ್ತಾ ಹೋಗೋಣಂತೆ. ತುಂಬ ಸಿಂಪಲ್ ಇದೆ. ದ ಫಸ್ಟ್ ಒನ್, ಹೂ ಈಸ್ ಅ ಸ್ಪೀಕರ್ ಅಂತ ಇದೆ. ನೀವು ಇಲ್ಲಿ ತುಂಬ ಸಿಂಪಲ್ ಆಗಿ ಸ್ವಾಮೀಸ್ ಫಾದರ್ ಅಂತ ನೀವು ಇಲ್ಲಿ ಬರೆದ್ರೆ ಸಾಕು. ಸ್ವಾಮೀಸ್ ಫಾದರ್, ಇಷ್ಟೇ ಒಂದು ವರ್ಡ್, ಒಂದು ಫ್ರೇಸನ್ನು ನೀವು ಬರೆದ್ರೆ 1 ಮಾರ್ಕ್ ಬರುತ್ತೆ. ಹೂ ಈಸ್ ಅ ಸ್ಪೀಕರ್, ಈ ಸೆಂಟೆನ್ಸನ್ನು, ಈ ಸ್ಟೇಟ್ಮೆಂಟನ್ನು ಯಾರು ಹೇಳ್ತಾರೆ? ಸೊ ಸ್ವಾಮೀಸ್ ಫಾದರ್. ದೆನ್ ಸೆಕೆಂಡ್ ಒನ್ ನೋಡಿ, ಹೂ ಡಿಡ್ ಹಿ ಯೂಶಲಿ ಸ್ಲೀಪ್ ವಿತ್, ಎಲ್ಲಿ ಮಲಗ್ತಾ ಇದ್ದ ಅಂತಂತೇಳಿ. ಸಿ ದ್ಯಾಟ್ ಸ್ವಾಮಿ usually slept beside his granny in the passage. ಸೊ ಇಲ್ಲಿ ಎರಡನ್ನೂ ಬರೀಬೇಕಾಗುತ್ತೆ. ಹೂ ಡಿಡ್ ಹಿ ಯೂಶಲಿ ಸ್ಲೀಪ್ ವಿತ್ ಅಂತ ಇದೆ. ಸೊ ಅವನು ಎಲ್ಲಿ ಯಾರ ಜೊತೆ ಮಲಗ್ತಾ ಇದ್ದ ಅಂತ ಇದೆ. ಸ್ವಾಮಿ ಯೂಶಲಿ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನಿ ಇನ್ ದ ಪ್ಯಾಸೇಜ್. ಸೊ ಇಷ್ಟನ್ನು ನೀವು ಮಾಡೋಕ್ಕಾಗಲಿಲ್ಲ ಅಂತಂದರೆ ವಿತ್ ಹಿಸ್ ಗ್ರಾನಿ ಅನ್ನೋ ವರ್ಡನ್ನು ಕೂಡ ನೀವು ಅಟ್ಲೀಸ್ಟ್ ರೆಫರ್ ಮಾಡಿ. ವಿತ್ ಹಿಸ್ ಗ್ರಾನಿ ಅಂತ ರೆಫರ್ ಮಾಡಿದ್ರಿ ಅಂದರೆ ನಿಮಗೆ ಅಲ್ಲಿ ಒಂದು ಫುಲ್ ಮಾರ್ಕ್ ಏನಂದರೆ ನಿಮಗೆ ಡೆಫಿನೆಟ್ ಆಗಿ ಸಿಗುತ್ತೆ. ದೆನ್ 3ನೇ ಕ್ವೆಶನನ್ನು ನೋಡಿ, ವೇರ್ ವಾಸ್ ಹಿ ಆಸ್ಕ್ಡ್ ಟು ಸ್ಲೀಪ್, ಎಲ್ಲಿ ಮಲ್ಕೋಬೇಕು ಅಂತ ಹೇಳ್ತಾನೆ ಅವರಪ್ಪ ಅಂತಂತೇಳಿ. ಸಿ ದ್ಯಾಟ್ ವೇರ್ ವಾಸ್ ಹಿ ಆಸ್ಕ್ಡ್ ಟು ಸ್ಲೀಪ್. ಸಿ ಸ್ವಾಮಿ ವಾಸ್ ಆಸ್ಕ್ಡ್ ಟು ಸ್ಲೀಪ್ ಇನ್ ದಿ ಆಫೀಸ್ ರೂಮ್. ಸೊ ಆಫೀಸ್ ರೂಮ್ ವಿಚ್ ವಾಸ್ ಔಟ್ಸೈಡ್ ದ ಹೌಸ್, ಮನೆಯಿಂದ ಹೊರಗಡೆ ಇರ್ತದು, ಅಲ್ಲಿ ಮಲಗಬೇಕು ಅಂತ ಅವ್ನಿಗೆ ಏನು ಮಾಡ್ತಾರೆ, ಸ್ವಾಮಿಗೊಂದು ಕಂಡೀಷನನ್ನು ಮಾಡ್ತಾರೆ. ಸೊ ಒನ್ಸ್ ಅಗೇನ್ ಕ್ವಶನ್ಸ್ಗಳನ್ನ ನೋಡಿ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಫಸ್ಟ್ ಕ್ವೆಶನ್ ಇದೆ, ಹೂ ಈಸ್ ಅ ಸ್ಪೀಕರ್ ಅಂತ ಇದೆ. ನೀವು ಆನ್ಸರ್ನ ಮಾಡಿದ್ದೀರಿ ಈಗ. ಸೊ ಸ್ಪೀಕರ್ ಈಸ್ ಸ್ವಾಮೀಸ್ ಫಾದರ್. ದೆನ್ ಹೂ ಡಿಡ್ ಹಿ ಯೂಶಲಿ ಸ್ಲೀಪ್ ವಿತ್, ಅವ್ನು ಯಾರ ಜೊತೆ ಮಲಗ್ತಾ ಇದ್ದ ಸ್ವಾಮಿ ಅನ್ನೋದಕ್ಕೆ ಕ್ವಶನ್ ಇದೆ. ವಿತ್ ಇಸ್ ಗ್ರಾನಿ ಅಂತ ನೀವು ಆನ್ಸರ್ನ ಮಾಡಿದ್ದೀರಿ. ಈಗ 3ನೇ ಕ್ವಶನ್ ಇದೆ, ವೈ ಡಿಡ್ ದ ಸ್ಪೀಕರ್ ಸೇ ದಿಸ್ ಅಂತ ಇದೆ. ನೆಕ್ಸ್ಟ್ ಕ್ವಶನ್ ಇದೆ ಇಲ್ಲಿ. 4th ಕ್ವೆಶನ್ ಇದೆ, ವೈ ಡಿಡ್ ದ ಸ್ಪೀಕರ್ ಸೇ ದಿಸ್, ಯಾಕೆ ಅವನು ಹೇಳ್ತಾನೆ ಇದನ್ನು ಅಂತಂತೇಳಿ. ಇದಕ್ಕೆ ನಾವೀಗ ಆನ್ಸರ್ನ ಮಾಡೋಣಂತೆ. ಸೊ ದ ಆನ್ಸರ್ ಗೋಸ್ ಲೈಕ್ ದಿಸ್. ಸೊ ಯಾಕೆ ಹೇಳ್ತಾನೆ ಅವರಪ್ಪ ನೀನು ಇನ್ಮೇಲೆ ಒಬ್ಬನೇ ಮಲಗಬೇಕು ಅಂತೆಲ್ಲ, ಇಲ್ಲೇ ಮಲಗಬೇಕು ಅಂತೆಲ್ಲ ಯಾಕೆ ಕಂಡೀಷನ್ಸ್ ಮಾಡ್ತಾನೆ ಅನ್ನೋದಕ್ಕೆ ನೀವು ಆನ್ಸರ್ನ ಕೊಡಬೇಕಾಗತ್ತೆ. ಸೊ ಬಿಕಾಸ್ ಸ್ವಾಮಿ
ವಾಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್. ಸೊ ಈ ಫ್ರೇಸನ್ನು ನೆನ್ಪಿಟ್ಕೊಂಡಿರಿ. ಸ್ವಾಮಿ ವಾಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್ ಅಂತ ಬೇರೆ ಬೇರೆ ಆನ್ಸರ್ ಬರೆಯೋದಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅಫ್ರೈಡ್ ಅಂದರೆ ಭಯ. ಸ್ವಾಮಿಗೇನು ಅಂತಂತಂದರೆ ಕತ್ತಲು ಅಂದರೆ ತುಂಬ ಭಯ ಇರುತ್ತೆ. ಅದಕ್ಕೆ ಅವರಪ್ಪ ಅದನ್ನು ಬಿಡಿಸ್ಬೇಕು ಅಂತಂತೇಳಿ, ಆ ಭಯನ ಹೋಗಲಾಡಿಸ್ಬೇಕು ಅಂತೇಳಿ ಅವನೇನು ಮಾಡ್ತಾನೆ, ಈ ಸ್ಟೇಟ್ಮೆಂಟ್ ಹೇಳ್ತಾನೆ, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಅಂತ ನೆನ್ಪಿಟ್ಕೊಂಡ್ರಿ. ಯು ವಿಲ್ ಗೆಟ್ ಓನ್ಲಿ 3 ಕ್ವಶನ್ಸ್, 3 ಕ್ವಶನ್ಸ್ ಬರುತ್ತೆ. ಅವ್ರು ಇದೇ ಕ್ವಶನ್ ಬರುತ್ತೆ ಅಂತ ಇರೋದಿಲ್ಲ. ಸೊ ಐ ಹ್ಯಾವ್ ಫಾರ್ಮ್ಡ್ ಇಯರ್ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್, ಬೇರೆ ಬೇರೆ ಕ್ವಶನ್ಸ್ಗಳನ್ನ ನಾನು ನಿಮಗೆ ಫ್ರೇಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸ್ಟೇಟ್ಮೆಂಟಲ್ಲಿ ಪಾಸಿಬಲ್ ಯಾವ್ದು ಬಂದಿದೆ ಅನ್ನೋದು ನಿಮಗೆ ಇಲ್ಲಿ ಒಂದು ಐಡಿಯಾ ಸಿಗುತ್ತೆ. ಜೊತೆಗೆ ನೀವೇನು ಮಾಡ್ಬೋದು ಅಂತಂದರೆ ಕ್ವಶನ್ ಪೇಪರ್ನ ನೋಡಿ ಈ ಸ್ಟೇಟ್ಮೆಂಟ್ನಲ್ಲಿ ಇನ್ಯಾವುದರ ಕ್ವಶನ್ಸ್ಗಳನ್ನ ಕೇಳಿದಾರ ಅಂತ. ಸೊ ಹೂ ಡಸ್ ಯು ರೆಫರ್ ಟು ಅಂತ ಇದೆ. ಸೊ ಇದನ್ನು ನಾವೀಗ ಏನು ಮಾಡೋಣ ಅಂತಂತಂದರೆ, ಯು ಅನ್ನೋ ವರ್ಡ್ ಯಾರಿಗೆ ರೆಫರ್ ಆಗುತ್ತೆ ಅಂತ ಇದೆ. ಸಿ ದ್ಯಾಟ್ ಯು ರೆಫರ್ಸ್ ಟು ಸ್ವಾಮಿ. ಇಲ್ಲಿ ಸ್ವಾಮಿಗೆ ಅವನು ಏನು ಮಾಡ್ತಾನೆ, ಅವರಪ್ಪ ಹೇಳ್ತಾನೆ. ಸೊ ಈ ಸ್ಟೇಟ್ಮೆಂಟಲ್ಲಿ ಯು ಅಂತ ಒಂದು ವರ್ಡ್ ಬಂದಿದೆ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಅಂತ ಇದೆ. ಯು ಅಂತ ಯಾರು ಅಂತ ಕೇಳ್ತಾರೆ. ಸೊ ಅಲ್ಲಿ ಯು ಅಂದರೆ ಯಾರು ಅಂತಂದರೆ ಸ್ವಾಮಿಗೆ ಇದು ರೆಫರ್ ಆಗುತ್ತೆ ಅಂತ. ಸೊ ಈ ಥರ ನೀವು ಒಂದು ಸ್ಟೇಟ್ಮೆಂಟ್ ಬಂದಾಗ ನೀವು ಅದಕ್ಕೆ ಪಾಸಿಬಲ್ ಆಗಿ ಕ್ವಶನ್ಸ್ಗಳನ್ನ ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದು ನಿಮಗೆ ಇಲ್ಲಿ ಐಡಿಯಾ ಸಿಗುತ್ತೆ. ಸೊ ವಿ ಶಾಲ್ ಗೋ ಟು ದಿ ಒನ್ ಮೋರ್ ಸ್ಟೇಟ್ಮೆಂಟ್. ಈಗ ಇನ್ನೊಂದು ಸ್ಟೇಟ್ಮೆಂಟನ್ನು ನಾವಿಲ್ಲಿ ರೆಫರ್ ಮಾಡೋಣಂತೆ. ಸೊ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇದಿದೆ ನೋಡಿ. ಸೊ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ there may be scorpions behind your law books. So this is the statement. There may be scorpions behind your law books ಅಂತ ಇಲ್ಲಿ ಒಂದು ಸ್ಟೇಟ್ಮೆಂಟ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿ ಬರುತ್ತೆ ಅಂದರೆ ಪಾಯಿಂಟ್ ನಂಬರ್ 9ನಲ್ಲಿ ಬರುತ್ತೆ. ಸೊ ಪಾಯಿಂಟ್ ನಂಬರ್ 9ನಲ್ಲಿ ಅವನು ಸ್ವಾಮಿ ಹೇಳ್ತಾನೆ, ಸೊ ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಅಂತ ಹೇಳ್ತಾನೆ. ಸೊ ನಿನ್ನ ಆಫೀಸ್ ರೂಮ್ ತುಂಬ ಡಸ್ಟಿ ಇದೆ, ಗಲೀಜಿದೆ, ಕ್ಲೀನಾಗಿಲ್ಲ. ಅಲ್ಲಿ ಏನು ಅಂತಂತಂದರೆ ಚೇಳುಗಳಿರ್ಬೋದು, ಸ್ಕಾರ್ಪಿಯನ್ಸ್ ಅಂದರೆ ಚೇಳುಗಳಿರ್ಬೋದು ಅಂತ ಇದೆ. ಸೊ ಇದಕ್ಕೆ ಬರೋಂಥ ಕ್ವಶನ್ಸ್ಗಳನ್ನು ಇಲ್ಲಿ ನಾವು ಹೂ ಸೆಡ್ ದಿಸ್, ಹೂ ಇಸ್ ದ ಸ್ಪೀಕರ್, ಫಸ್ಟ್ ಕ್ವೆಶನ್. ಸೊ ವೈ ಡಿಡ್ ಹೀ ಮೇಕ್ ದಿಸ್ ರಿಮಾರ್ಕ್. ಸೊ ಇದನ್ನು ಯಾಕೆ ಹೇಳ್ತಾನೆ ಅವನು ಅಂತ ಎರಡನೇ ಕ್ವಶನ್ ಇಲ್ಲಿ ಬರ್ತೀನಿ, ಯಾಕೆ ಹೇಳ್ತಾನೆ ಅಂತಂತೇಳಿ. ಸೊ ಥರ್ಡ್ ಕ್ವಶನ್ ಇಲ್ಲಿ, ವಾಟ್ ಡಸ್ ದ ಸ್ಟೇಟ್ಮೆಂಟ್ ಓಕೆ ಶೋ ಅಬೌಟ್ ದಿ ಸ್ಪೀಕರ್. ಇದು ಸ್ಪೀಕರ್ ಬಗ್ಗೆ ಏನು ತೋರಿಸುತ್ತೆ ಸ್ಟೇಟ್ಮೆಂಟು ಅಂತ ಒಂದು ಕ್ವಶನ್ ಇದೆ. ಸಿ ಡಿಡ್ ದ ಸ್ಪೀಕರ್, ಇನ್ನೊಂದು ಕ್ವಶನ್ ನಾವು ಫ್ರೇಮ್ ಮಾಡೋಣ. 3 ಕ್ವಶನ್ ಬರುತ್ತೆ. ಡಿಡ್ ದ ಸ್ಪೀಕರ್ ರಿಯಲಿ ಸಿ ದಿ ಸ್ಕಾರ್ಪಿಯನ್ಸ್. ದೇರ್ ಅಂತ ಇಲ್ಲಿ 4 ಕ್ವಶನ್ಸ್ಗಳನ್ನ ನನಗೆ ಫ್ರೇಮ್ ಮಾಡಿದ್ದೇನೆ. ಸೊ ದ ಸ್ಟೇಟ್ಮೆಂಟ್ ಇನ್ನೊಂದು ಸರಿ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಸ್ಟೇಟ್ಮೆಂಟ್ ಇದು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ ನಂಬರ್ 9ನಲ್ಲಿ ಈ ಸ್ಟೇಟ್ಮೆಂಟ್ ನಿಮಗೆ ಬರುತ್ತೆ. ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಅಂತ ಇದೆ. ಫಸ್ಟ್ ಕ್ವೆಶನ್ ನಿಮಗೆ ತುಂಬ ಸಿಂಪಲ್ ಇದೆ, ಹೂ ಸೆಡ್ ದಿಸ್ ಅಂತ ಇದೆ. ಸೊ ನೀವು ಆನ್ಸರ್ ಸ್ಟಡಿ ಮಾಡ್ಕೊಂಡ್ಬಿಟ್ಟಿರ್ತೀರ ಆಲ್ರೆಡಿ, ವೆರಿ ಗುಡ್. ದಿಸ್ ಇಸ್ ಸ್ವಾಮಿ. ಓಕೆ, ಸ್ವಾಮಿ ಈಸ್ ದಿ ಸ್ಪೀಕರ್ ಅಥವಾ ಸ್ವಾಮಿ ಸೆಡ್ ದಿಸ್ ಅಂತ ನೀವು ಆನ್ಸರ್ನ ಮಾಡಬೇಕು. ಸೆಕೆಂಡ್ ಒನ್, ವೈ ಡಿಡ್ ಹಿ ಮೇಕ್ ದಿಸ್ ರಿಮಾರ್ಕ್ ಅಂತ ಇದೆ ನೋಡಿ. ಸೊ ಯಾಕೆ ಅವನು ಈ ರಿಮಾರ್ಕ್ ಹೇಳ್ತಾನೆ ಅಂತಂತಂದರೆ, ಹಿ ವಾಸ್ ನಾಟ್ ರೆಡಿ ಟು ಸ್ಲೀಪ್ ಇನ್ ದಿ ಆಫೀಸ್ ರೂಮ್. ಆಫೀಸ್ ರೂಮಲ್ಲಿ ಅವ್ನು ಮಲಗೋದಕ್ಕೆ ರೆಡಿ ಇರೋದಿಲ್ಲ, ಅದಕ್ಕೆ ಅವನೊಂದು ನೆಪ ತೆಗಿತಾನೆ. ಸೊ ಈ ವಾಂಟೆಡ್ ಸಮ್ ಪ್ರಿಟೆಕ್ಸ್ಟ್, ಒಂದು ನೆಪ ಬೇಕಾಗಿರುತ್ತೆ ಅವನಿಗೆ, ಏನು ಅಂದರೆ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತಂತೇಳಿ. ಅದಕ್ಕೆ ಅವನು ಹೇಳ್ತಾನೆ, ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಅಲ್ಲಿ ಲಾ ಬುಕ್ಸ್ ಹಿಂದ್ಗಡೆ ಸ್ಕಾರ್ಪಿಯನ್ಸ್ ಇದ್ದಾವೆ ಅಂತ ಹೇಳ್ತಾನೆ. ದೆನ್ ಇದಕ್ಕೇನು ಅಂತಂದರೆ, ಹಿ ವಾಸ್ ನಾಟ್ ರೆಡಿ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್, ಅಥವಾ ಸಿ ದ್ಯಾಟ್ ಹಿ ವಾಸ್ ಅಫ್ರೈಡ್ ಅಂತ ನೀವು ಇಲ್ಲಿ ತಗೋಬೋದು. ಹಿ ವಾಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್ ಅಂತ ಆನ್ಸರ್ ಕೂಡ ನೀವು ಇಲ್ಲಿ ಬರುತ್ತೆ. ಇದು ಬೇಡ ಅಂತಂತಂದರೆ ಹಿ ವಾಸ್ ನಾಟ್ ರೆಡಿ ಟು ಸ್ಲೀಪ್ ಅಲೋನ್ ಅಂತಲೂ ನೀವು ತಗೋಬೋದು. ಎಲ್ಲ ಆನ್ಸರ್ಸ್ಗಳು ಒಂದೇ ಆಗುತ್ತೆ. ಎರಡೆರಡು ಆನ್ಸರ್ ಬರಿಬೇಡಿ, ಜಸ್ಟ್ ಯು ರೈಟ್ ಒನ್ ಆನ್ಸರ್. ಸೊ ಹಿ ವಾಸ್ ನಾಟ್ ರೆಡಿ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್.
ಆರ್ ಹಿ ವಾಸ್ ನಾಟ್ ರೆಡಿ ಟು ಸ್ಲೀಪ್ ಅಲೋನ್, ಆರ್ ಹಿ ವಾಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್. ಯಾವ್ದಾದ್ರು ಒಂದು ಆನ್ಸರ್ನ ಇಲ್ಲಿ ಬರೀಬಹುದು. ಸ್ಟೇಟ್ಮೆಂಟ್ ಇನ್ನೂ ಸರಿ ನೋಡಿ. ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಸೊ ಫಸ್ಟ್ ಕ್ವೆಶನ್, ಹೂ ಸೆಡ್ ದಿಸ್? ಸೆಕೆಂಡ್ ಕ್ವೆಶನ್, ವೈ ಡಿಡ್ ದ ಸ್ಪೀಕರ್ ಆರ್ ಹಿ ಮೇಕ್ ದಿಸ್ ಸ್ಟೇಟ್ಮೆಂಟ್? ಈ ಸ್ಟೇಟ್ಮೆಂಟ್ ಅನ್ನು ಅವ್ನು ಯಾಕೆ ಮಾಡಿದ ಅಂತ ಒಂದು ಕ್ವಶನ್ ನಿಮ್ಮಲ್ಲಿ ಫ್ರೇಮ್ ಆಗುತ್ತೆ. ದೆನ್ ಮೂರನೇ ಕ್ವಶನ್ ಅನ್ನು ನಾವೀಗ ರೆಫರ್ ಮಾಡೋಣಂತೆ. ವಾಟ್ ಡಸ್ ದ ಸ್ಟೇಟ್ಮೆಂಟ್ ಶೋ ಅಬೌಟ್ ದ ಸ್ಪೀಕರ್ ಅಂತ ಇದೆ. ಸಿ ದ್ಯಾಟ್ ಅವ್ನಿಗೆ ಏನು ತೋರಿಸುತ್ತೆ ಅಂತಂತೇಳಿ. ದ ಸ್ಟೇಟ್ಮೆಂಟ್ shows that the speaker was not ready to sleep in the office room. ಸೊ ಅವನು ಆಫೀಸ್ ರೂಮಲ್ಲಿ ಮಲಗೋದಕ್ಕೆ ಅವ್ನು ರೆಡಿ ಇರಲಿಲ್ಲ ಅಂತೇಳಿ. ಆರ್ ಹಿ ವಾಸ್ ಅಫ್ರೈಡ್ ಆಫ್ ಸ್ಕಾರ್ಪಿಯನ್ಸ್ ಅಂತ ನೀವಿಲ್ಲಿ ಇದನ್ನು ರೆಫರ್ ಮಾಡ್ಬೋದು. ಹಿ ವಾಸ್ ಅಫ್ರೈಡ್ ಆಫ್ ಸ್ಕಾರ್ಪಿಯನ್ಸ್, ಅವನಿಗೆ ಚೇಳುಗಳಂದರೆ ಭಯ ಇರುತ್ತೆ ಅಂತ ನೀವು ಆನ್ಸರ್ನ ಮಾಡ್ಬೋದು. ಯಾವುದಾದ್ರು ಒಂದು ಆನ್ಸರ್ನ ಮಾಡಿ. ಸೊ ಕರೆಕ್ಟ್ ಆನ್ಸರ್ ಇತ್ತು ಅಂದರೆ ನಿಮಗೆ ಡೆಫಿನೆಟ್ ಆಗಿ ಅದರಲ್ಲಿ ನಿಮಗೆ ಮಾರ್ಕು ಸಿಗುತ್ತೆ ಅಂತ. ದ ಫೋರ್ತ್ ಕ್ವೆಶನ್ ಇದೆ ನೋಡಿ. ಡಿಡ್ ದ ಸ್ಪೀಕರ್ ರಿಯಲಿ ಸಿ ದ ಸ್ಕಾರ್ಪಿಯನ್ಸ್ ಅಂತ ಇದೆ. ಆ ಲೆಸನಲ್ಲಿ ನಮ್ಗೆ ಎಲ್ಲೂ ರೆಫರೆನ್ಸ್ ಬರೋದಿಲ್ಲ. ನೋ. ಓಕೆ, ಸಿ ದ್ಯಾಟ್ ವಿ ಡೋಂಟ್ ಗೆಟ್ ಎನಿ ರೆಫರೆನ್ಸ್ ಇನ್ ದಿ ಟೆಕ್ಸ್ಟ್. ಆ ಟೆಕ್ಸ್ಟಲ್ಲಿ ಅವ್ನು ಮುಂದೆ ಚೋಳು ನೋಡಿಲ್ವಾ, ಇದ್ವಾ ಇಲ್ವಾ ಅಂತ ನಮ್ಗೆ ಯಾವುದೇ ಇನ್ಫಾರ್ಮೇಷನ್ ನಮಗೆ ಸಿಗೋದಿಲ್ಲ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಮೇಕ್ ದಿ ಕ್ವೆಶನ್ಸ್ ಆರ್ ಆನ್ಸರ್ಸ್ ಫಾರ್ ದಿ ಸ್ಟೇಟ್ಮೆಂಟ್ಸ್. ಈ ಥರ ನೀವು ಇಲ್ಲಿ ಮಾಡಬೇಕು. ಸೊ ಡಿಯರ್ ಸ್ಟೂಡೆಂಟ್ಸ್, ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಟೆಕ್ಸ್ಟ್ ಬುಕ್ನ ಇನ್ನೊಂದ್ಸರಿ ನೀವು ರೆಫರ್ ಮಾಡಿ. ಮತ್ತು ಸೆಕೆಂಡ್ ವಿಡಿಯೋದಲ್ಲಿ ನಾವೇನಂದರೆ ಇನ್ನೂ ಸ್ವಲ್ಪ ಸ್ಟೇಟ್ಮೆಂಟ್ಗಳನ್ನು ಇದೇ ಲೆಸನಲ್ಲಿ ಬರೋದನ್ನು ನಾವು ನೋಡ್ತಾ ಹೋಗೋಣಂತೆ. ಓಕೆ, so you practice well and you write it again and again so that you will become thorough and you will get the good marks. Thank you.